ವಿಶೇಷವಾದ ಮುಖ್ಯಮಂತ್ರಿ ಅನ್ನೋ ಹೆಸರಿಗೆ ಖ್ಯಾತಿಯನ್ನ ಪಡೆದಂತವರು ನಮ್ಮೆಲ್ಲರ ಪ್ರೀತಿಯ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರನ್ನ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಮಸ್ತ ಕಿತ್ತೂರು ಕರ್ನಾಟಕದ ಹೆಮ್ಮೆಯ ಜೆಡಿಎಸ್ ಬಂಧುಗಳ ಪರವಾಗಿ ನೇರವಾಗಿ ನಮ್ಮ ಪಕ್ಷದ ಧ್ವಜದ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಜೆಡಿಎಸ್ ಸೇವಾ ದಳದ ವತಿಯಿಂದ ಆಯೋಜಿಸಲಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೆ ಕುಮಾರಣ್ಣ ಅವರು ಸಾಧ್ಯವಾದರೆ ನಮ್ಮ ಪ್ರೀತಿಯ ದೇವೇಗೌಡ ಅಪ್ಪಾಜಿ ಅವರು ಕೂಡ ಸಾಕ್ಷಿಯಾಗಬೇಕು. ಈ ಭಾಗದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಹತ್ತಿರದಿಂದ ಕಾಣಬಹುದು. ಈ ಭಾಗದಲ್ಲಿ ಸ್ವಲ್ಪ ಕುರ್ಚಿಗಳಷ್ಟೇ ಖಾಲಿ ಇದೆ. ದಯವಿಟ್ಟು ತಾವು ತಮ್ಮ ಅಮೂಲ್ಯವಾದ ಕೆಲಸಗಳ ಕಾರ್ಯಗಳನ್ನು ಬಿಟ್ಟು ನೀವೆಲ್ಲರೂ ನಮ್ಮ ಸಮಾವೇಶನ ಯಶಸ್ವಿಗೊಳ್ಳಲಿಕ್ಕೆ ನಮಗೆ ಆಶೀರ್ವಾದ ಮಾಡಲಿಕ್ಕೆ ನೀವೆಲ್ಲರೂ ಆಗಮಿಸಿದಿರಿ. ದಯಮಾಡಿ ನಿಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ತೀನಿ. ಇಷ್ಟು ದೊಡ್ಡ ಸಂಖ್ಯೆ ಒಳಗೆ ಬಂದಿದ್ದೀರಿ. ಇನ್ನೊಂದು ಗಂಟೆ ಒಳಗೆ ಆ ಸಮಾವೇಶನೇ ಮುಗಿಸ್ತೀವಿ. ದಯಮಾಡಿ ಎಲ್ಲರೂ ಸಹಕರಿಸ್ರಿ. ತಾವೆಲ್ಲ ಹೊರಗಿದ್ದವರೆಲ್ಲ ಒಳಗೆ ಬರಬೇಕು. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸುತ್ತೇವೆ. ತಮ್ಮಲ್ಲಿ ಕೈ ಮುಗಿದು ನಾನು ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಇದು ಜಗಜ್ಯೋತಿ ಬಸವಣ್ಣನವರ ಕಾಯಕ ನಿಷ್ಠೆಯ ನಾಡು, ಆಧ್ಯಾತ್ಮದ ಸೂರ್ಯ ನಡೆದಾಡುವ ದೇವರು ಎಂದೇ ಕರೆಯಲ್ಪಡುವಂತಹ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಪಾದ ಸ್ಪರ್ಶದಿಂದ ಪವಿತ್ರವಾಗಿರುವಂತಹ ಪುಣ್ಯಭೂಮಿ, ಸೂಫಿ ಸಂತರ ನಾಡು, ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿರುವ ಈ ನೆಲದಲ್ಲಿ ಪ್ರೀತಿ ಮತ್ತು ವಿಶ್ವಾಸವೇ ಧರ್ಮ ಎನಿಸಿರುವ ಭಾವೈಕ್ಯತೆಯ ಈ ನೆಲೆಬೀಡಿನಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಜರುಗ್ತಾ ಇದೆ. ನಾವು ಅದಕ್ಕೆ ಸಾಕ್ಷಿಯಾಗ್ತಾ ಇದ್ದೇವೆ. ದೇವೇಗೌಡ ಅಪ್ಪಾಜಿಯವರ ಜೊತೆಗೆ ಕುಮಾರಸ್ವಾಮಿಯವರು ಹಾಗೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಜೊತೆಯಾಗಬೇಕು. ಜೆಡಿಎಸ್ ಸೇವಾದಳದ ವತಿಯಿಂದ ನಮ್ಮ ಪಕ್ಷದ ಧ್ವಜಾರೋಹಣವಾಗ್ತಾ ಇದೆ. ದಯಮಾಡಿ ಧ್ವಜಾರೋಹಣವಾಗುವಂತಹ ಸಂದರ್ಭದಲ್ಲಿ ವಂದೇ ಮಾತರಂ ಗೀತೆಯನ್ನ ಹಾಡೋಣ. ಎಲ್ಲರೂ ಕೂಡಿ ದಯವಿಟ್ಟು ಎಲ್ಲರೂ ಎದ್ದು ನಿಲ್ಬೇಕಾಗಿ ಸವಿನಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇವೆ. ಜನಸಾಮಾನ್ಯರ ಪಕ್ಷ ಎಂದರೆ ಅದು ನಮ್ಮ ಜಾತ್ಯತೀತ ಜನತಾದಳ ಪಕ್ಷ. ರೈತರ ಕಣ್ಣೀರನ್ನು ಒರೆಸುವಂತಹ ಪಕ್ಷ ಅಂದರೆ ಅದು ನಮ್ಮ ಜಾತ್ಯತೀತ ಜನತಾದಳ ಪಕ್ಷ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಹೀಗೆ ಇರ್ಲಿ. ಮುಂದಿನ ದಿನಗಳಲ್ಲೂ ಈ ಭಾಗದಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ಜೆಡಿಎಸ್ ನ ವಿಜಯದ ಕಹಳೆ ಮೊಳಗಲಿ ಎನ್ನೋ ಕಾರಣಕ್ಕಾಗಿ ವಿಜಯಪುರದಲ್ಲಿ ಇಂದು ಅದ್ಧೂರಿಯಾದ ಜನತಾ ಸಮಾವೇಶ ಆಯೋಜಿಸಲಾಗಿರುವಂತದ್ದು. ದಯಮಾಡಿ ಎಲ್ಲರೂ ಎದ್ದು ನಿಲ್ಲಿ. ವಂದೇ ಮಾತರಂ.